ಈ ಚಾನೆಲ್ ಅನ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ಹುಟ್ಟಿದಂತ ನಮಗೆಲ್ಲ ಸ್ವರ್ಗ ಮೇಲಂತೆ, ಮೇಲೆ ಎಲ್ಲೋ ಇರುವ ದೇವರಿಗೆ ಇಲ್ಲಿ ಗುಡಿಯಂತೆ. ಇಲ್ಲಿ ಹುಟ್ಟಿದಂತ ನಮಗೆಲ್ಲ ಸ್ವರ್ಗ ಮೇಲಂತೆ, ಮೇಲೆ ಎಲ್ಲೋ ಇರುವ ದೇವರಿಗೆ ಇಲ್ಲಿ ಗುಡಿಯಂತೆ. ಚಿತ್ರ ವಿಚಿತ್ರ ಕಣಿಲೋಕವೇ. ನಮ್ಮ ಅಥಣಿ ತಾಲೂಕಿನ ಸರ್ಕಾರಿ ಆಸ್ಪತ್ರೆಯ ಡಾಕ್ಟರ್ಗಳು ರೋಗಿಗಳ ಹತ್ತಿರಾನೇ ಭಿಕ್ಷೆ ಬಿಡ್ತಿದ್ದಾರಂತೆ. ಇವರಿಗೆ ಇದೆಂಥ ಪರಿಸ್ಥಿತಿ ಬಂತು ಮಾರಾಯ? ಇಲ್ಲ ಈಗ ಬೇಕಂದ್ರೆ ಬೇಕಂತ 100 ಕೊಡ್ತೀನಿ ಖುಷಿ, ಎದ್ರ ಸಲ್ಮಂದ್ ಹಾಕ್ಬೇಕು ಅನ್ನೋದು ಇದೆಲ್ಲ ಬರೀತಾರತ್ತವ್ರು. ಇದು ಮಾಡಕ್ಕೆ ಅವ್ರಿಗೆ ರೊಕ್ಕ ಕೊಡ್ಬೇಕಂತ ನಾವು ಯಾಕೆ ಅವ್ರಿಗೆ ಪೇಮೆಂಟ್ ಕೊಡೋದಿಲ್ಲ ಗೌರ್ಮೆಂಟ್? ಅದಕ್ಕೆ ಕೇಳ್ಬೇಕಲ್ಲ ನಾ ಈಗ ನನಗೆ ಕರೆಯಕತ್ತಾಳ, ನೀ ಬಾಯಿ ಇಲ್ಲಲ್ಲಿ ಪೇಷಂಟ್ ಅದಾವ ಹಿಂಗೆ ಎಲ್ಲರೂ ಬಾಯಿ ಮುಚ್ಕೊತ ಹೋದ್ವಿ ಅಂದ್ರೆ ಇವರು ಇಸ್ಕೊತನ ಹೋಗಾರ, ನಾವು ಕೊಟ್ಕೊತನ ಹೋಗಾರ. ನಿಮ್ಗೆ ಎಷ್ಟು ಬಿಟ್ಟಿದ್ದಾರೆ ಅವರಮ್ಮ? ಕ್ಲಿಯರ್ ಅಂತ ಹೇಳ್ತಾರೆ. ತೊಗೊಂಡ್ರಿ ಈಗ ಆಲ್ರೆಡಿ? ತೊಗೊಂಡ್ರಿ. ಈ ವಿಚಾರವನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಬಿಟ್ಟಿದ್ದನ್ನ ನೋಡಿಕೊಂಡು ನಾವು ಈ ಸುದ್ದಿ ಮಾಡಿದ್ದೇವೆ. ಇದೇ ಅಥಣಿ ತಾಲೂಕಿನಲ್ಲಿ ಸರ್ಕಾರಿ ಆಸ್ಪತ್ರೆ ಇದ್ದು, ಈ ಸರ್ಕಾರಿ ಆಸ್ಪತ್ರೆಯಲ್ಲಿ ಸಾಕಷ್ಟು ಜನ ವೈದ್ಯರಿದ್ದಾರೆ, ಹಾಗೆ ನರ್ಸಿಂಗ್ ಮುಗಿಸಿಕೊಂಡ ಸಾಕಷ್ಟು ಸಿಬ್ಬಂದಿಗಳೂ ಇದ್ದಾರೆ. ಆದರೂ ಕೂಡ ಇಲ್ಲಿ ವೈದ್ಯರು ಹಾಗೂ ಸಿಬ್ಬಂದಿಗಳ ಕೊರತೆ ಅಂತ ಹೇಳ್ಕೊಂಡು ಇವರಿಗೇನು ಹೊಸದೇನಲ್ಲ. ದಿನನಿತ್ಯ ಬೆಳಗ್ಗೆ 6ರಿಂದ ಮಧ್ಯರಾತ್ರಿವರೆಗೆ ಇದೇ ಆಸ್ಪತ್ರೆಗೆ ಸಾಕಷ್ಟು ಗರ್ಭಿಣಿಯರು ಬೇರೆ ಬೇರೆ ತಾಲೂಕಿನಿಂದ ಮತ್ತು ಇದೇ ತಾಲೂಕಿನಲ್ಲಿರುವ ಹಲವು ಗ್ರಾಮಗಳಿಂದ ಬರ್ತಾರೆ. ಅದರಂತೆಯೇ ಬೆಳಗ್ಗೆ ಆದರೆ ಸಾಕು ನಾನಾ ರೀತಿಯ ರೋಗಿಗಳು ಇಲ್ಲಿಗೆ ಬರುವುದು ಕೂಡ ಸಹಜವಾದ ವಿಷಯ. ಹಾಗೆ ಅಥಣಿ ತಾಲೂಕು ದೊಡ್ಡ ಕ್ಷೇತ್ರವಾಗಿ ಒಳಪಟ್ಟಿರುವ ಕಾರಣಕ್ಕಾಗಿ ಹೊಡೆದಾಟ ಮತ್ತು ಬಡಿದಾಟದಲ್ಲಿ ಗಾಯ ಮಾಡಿಕೊಂಡು ಈ ಆಸ್ಪತ್ರೆಗೆ ಬರೋದು ಕೂಡ ಅಷ್ಟೇ ಸಹಜವಾದ ವಿಷಯ. ಇವರ ಹತ್ತಿರ ಯಾರೇ ಬಂದರೂ ಕೂಡ ಬಂದ ರೋಗಿಗಳ ಹತ್ತಿರ ಏನಾದರೂ ಗಾಂಧಿ ತಾತನ ನೋಟು ತಂದಿದ್ದೀರಾ, ಏನು ಖಾಲಿ ಕೈಯಲ್ಲಿ ಬಂದಿದ್ದೀರಾ ಅಂತ ಕೇಳ್ಕೊಂಡು ನಿಮ್ಮ ರೋಗ ಮಾಯವಾಗುತ್ತೆ, ಲಕ್ಷ್ಮಿ ಇಲ್ಲ ಅಂದ್ರೆ ಡಾಕ್ಟರ್ಗಳು ಇರೋದಿಲ್ಲ ಅಂತ ಹೇಳ್ತಾರೆ. ನಿಮಗೆ ತುಂಬಾ ಗಾಯ ಆಗಿದೆ, ನಿಮಗೆ ಚಿಕಿತ್ಸೆ ಕೊಡಲು ಇಲ್ಲಿ ವೈದ್ಯರಿಲ್ಲ ಎಂದು ಹೇಳಿ ನಿಮ್ಮನ್ನ ಬೇರೆ ಆಸ್ಪತ್ರೆಗೆ ಕಳುಹಿಸಿಕೊಡಬೇಕು ಅಂತ ಸ್ಪಷ್ಟವಾಗಿ ಏನೋ ಸತ್ಯ ಹರಿಶ್ಚಂದ್ರನ ಮೊಮ್ಮಗನಂತೆ ಹೇಳ್ಕೊಳ್ತಾರೆ. ಅದೇ ರೋಗಿಗಳ ಬಳಿ ಏನಾದ್ರೂ ಹಣ ಇದ್ರೆ ಸಾಕು, ಎಷ್ಟು ಅಂದ ಚಂದವಾಗಿ ಮಾತನಾಡಿ ಆತನಿಗೆ ಚಿಕಿತ್ಸೆ ಕೊಟ್ಟು ಕಳುಹಿಸಿ ಕೊಡೋದು ಇವರ ಧರ್ಮವಂತೆ. ಇದು ಒಂದು ಗೋಳಾದ್ರೆ ಮತ್ತೊಂದು ಗೋಳನ್ನ ನೋಡಿಕೊಳ್ಳೋಣ ಬನ್ನಿ. ಇದೇ ತಾಲೂಕಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ಗರ್ಭಿಣಿಯರೇ ಬಂದರೂ ಆ ಗರ್ಭಿಣಿಯರ ಹತ್ತಿರ ಬಂದ್ರೆ ಸಾಕು, ಇವರ ಬಳಿಯೂ ಗಾಂಧಿ ತಾತನ ನೋಟನ್ನ ತಂದಿದ್ದೀರಾ ಅಂತ ಕೇಳಿ ಹಣ ಇಲ್ಲದೆ ಕೆಲಸ ಇಲ್ಲ, ಕಾಸು ಕೊಟ್ಟರೆ ಮಾತ್ರ ಕೆಲಸ ಅಂತ ಗೇಟ್ ಪಾಸ್ ಮಾಡುತ್ತಾರೆ. ಯಾಕೆ ಹೀಗೆ ನೀವು ಮಾಡುತ್ತಿದ್ದೀರಾ? ಇದು ಸಾರ್ವಜನಿಕ ಆಸ್ಪತ್ರೆ, ಅಂದ್ರೆ ನಮ್ಮ ಆಸ್ಪತ್ರೆ ಅಲ್ವಾ? ವೈದ್ಯರನ್ನ ನಾವು ತಾಯಿಯ ರೂಪದಲ್ಲಿ ಅಥವಾ ದೇವರ ರೂಪದಲ್ಲಿ ನೋಡ್ತೇವೆ. ನೀವೇ ನಮ್ಮ ದೇವರು. ನಮ್ಮ ಶಾರೀರಿಕವಾಗಿ ನೀವು ಚಿಕಿತ್ಸೆ ಕೊಡುತ್ತಿದ್ದೀರೆಂದರೆ ನಿಮ್ಮನ್ನ ತಂದೆ ತಾಯಿ ರೂಪದಲ್ಲಿ ನಾವು ನೋಡುತ್ತೇವೆ. ಆದ್ರೆ ನೀವು ಇಲ್ಲಿ ಹೀಗೆ ದುಡ್ಡು ಕೇಳಿದ್ರೆ ಹೇಗೆ, ನೀವೇ ತಿಳಿದುಕೊಳ್ಳಿ ಅಂದಾಗ ಹೆಚ್ಚಿಗೆ ಮಾತನಾಡಬೇಡ. ಹೆಚ್ಚಿಗೆ ಮಾತನಾಡಿದ್ರೆ ಈ ಆಸ್ಪತ್ರೆಯಲ್ಲಿ ಬೆಡ್ ಸಿಗೋದಿಲ್ಲ, ನಿಂತ್ಕೊಳ್ಳೋದಕ್ಕೆ ಕೂತ್ಕೊಳ್ಳೋದಕ್ಕೆ ಜಾಗವೂ ಇರೋದಿಲ್ಲ, ಅನಸ್ತೇಸಿಸ್ಟ್ ಮಾಡಿಕೊಳ್ಳುವ ಡಾಕ್ಟರ್ ಕೂಡ ಇರೋದಿಲ್ಲ. ನಿನಗೆ ತುಂಬಾ ಅರ್ಜೆಂಟ್ ಇದ್ರೆ 3,500 ರೂಪಾಯಿ ಕೊಟ್ಟು ಖಾಸಗಿ ಆಸ್ಪತ್ರೆಯ ವೈದ್ಯರನ್ನ ಕಳಿಸ್ಕೊಳ್ಬೇಕಾಗತ್ತೆ ಅಂತ ಹೇಳ್ತಾರೆ. ಅದರಂತೆಯೇ ನಮಗೂ ಕೂಡ ಟಿಪ್ಸ್ ಜೊತೆಗೆ ಬೆಡ್ ಚಾರ್ಜ್ ಕೂಡ ಇರುತ್ತದೆ. ಎಷ್ಟು ಹಣ ಕೊಟ್ಟು ನೀವು ಇಲ್ಲಿ ಚಿಕಿತ್ಸೆ ಪಡೆದುಕೊಳ್ಳಿ, ಇಲ್ಲವಾದ್ರೆ ವಾಪಸ್ ಹೋಗಿ ಅಂತ ಉಡಾಫಿಯಾಗಿ ಮಾತನಾಡುತ್ತಾರೆ. ಅದಕ್ಕೆ ನಾವು ಬಡಜನರು ತಾಲೂಕು ಆಸ್ಪತ್ರೆ ಅಂದ್ರೆ ಉಚಿತವಾಗಿ ಚಿಕಿತ್ಸೆ ಕೊಡ್ತಾರೆ ಅಂತ ನಾವು ತಿಳಿದುಕೊಂಡಿರುತ್ತೇವೆ. ಹಾಗೆ BPL ಕಾರ್ಡ್ ಸಂಖ್ಯೆ ಇದ್ದವರಿಗೂ ಕೂಡ ಚಿಕಿತ್ಸೆ ಒಳ್ಳೆಯ ರೀತಿ ಕೊಡ್ತಾರೆ ಅಂತ ನಾವು ನಂಬಿಕೊಂಡು ಇಲ್ಲಿಗೆ ಬಂದರೆ ನೀವು ಹೀಗೆ ಮಾತನಾಡ್ತಿದ್ದೀರಲ್ವೋ, ಇದು ಎಷ್ಟರ ಮಟ್ಟಿಗೆ ಸರಿ ಎಂದು ರೋಗಿಗಳು ಪ್ರಶ್ನೆ ಮಾಡಿದ್ರೆ ಅಲ್ಲಿನ ನಿರ್ಲಕ್ಷ್ಯ ಸಿಬ್ಬಂದಿಗಳು ಹೆಚ್ಚಿಗೆ ಮಾತನಾಡಬೇಡಿ, ಒಂದು ಬಾರಿ ಎಲ್ಲಾದ್ರೂ ಹೆಚ್ಚಾಗಿ ಮಾತನಾಡಿದ್ರೆ ಸರ್ಕಾರಿ ಅಧಿಕಾರಿಗಳಿಗೆ ಕೆಲಸ ಮಾಡಲು ಅಡ್ಡಿಪಡಿಸುತ್ತಿದ್ದೀರಾ ಅಂತ ಪೊಲೀಸ್ ಠಾಣೆಯಲ್ಲಿ ದೂರು ನೀಡ್ತೇವೆ ಎಂದು ಬೆದರಿಕೆ ನೀಡುತ್ತಾರೆ ಕೆಲ ನಾಲಾಯಕ್ ವೈದ್ಯರು. ಇವರಿಗೆ ಏನ್ ಹೇಳಬೇಕು ಸ್ವಾಮಿ ಗೊತ್ತಾಗ್ತಿಲ್ಲ ಅಂತ ರೋಗಿಗಳು ಹೇಳ್ತಿದ್ದಾರೆ. ಮಧ್ಯ ಕರ್ನಾಟಕ ರಾಜ್ಯದಿಂದ ಸ್ಥಳೀಯ ಶಾಸಕರು, ಕರ್ನಾಟಕ ರಾಜ್ಯದಿಂದ ಸ್ಥಳೀಯ ಶಾಸಕರು ನಮ್ಮ ತಾಲೂಕಿನಲ್ಲಿ ಹೆಚ್ಚಿನ ಸಂಖ್ಯೆಯ ಗ್ರಾಮಗಳಿದ್ದು ಜನಸಂಖ್ಯೆ ಕೂಡ ಹೆಚ್ಚಾಗಿರುವ ಕಾರಣಕ್ಕಾಗಿ ಮತ್ತೊಂದು ಆಸ್ಪತ್ರೆ ಮಾಡಿಕೊಳ್ಬೇಕು ಅಂತ ಕೋಟಿ ಕೋಟಿ ಅನುದಾನದಲ್ಲಿ ಆಸ್ಪತ್ರೆ ಕಟ್ಟಡ ಸದ್ಯ ಈಗ ನಿರ್ಮಾಣ ಹಂತದಲ್ಲಿದೆ.
ಖಾಸಗಿ ಆಸ್ಪತ್ರೆ ನಿರ್ಮಾಣ ಮಾಡುತ್ತಿದ್ದಾರೆ ಏನು ಇಲ್ಲಿ ಅಂತ ಕೇಳಿಕೊಂಡು ಇಲ್ಲಿಯೂ ಕೂಡ ಭಿಕ್ಷೆ ಬೇಡುವ ಕೆಲಸ ಮಾಡಲು ಮುಂದಾಗುತ್ತಿದ್ದಾರೋ ಏನೋ. ಎಷ್ಟು ಅನುದಾನ ತಂದರೂ ಕೂಡ ಆಸ್ಪತ್ರೆ ಒಳ್ಳೆಯ ರೀತಿ ನಡೆದರೂ ಕೂಡ ಸ್ಥಳೀಯ ಶಾಸಕರಿಗೆ ಕಪ್ಪು ಚುಕ್ಕೆ ಇಡಲು ಕೆಲಸ ಮಾಡುವ ಈ ಡಾಕ್ಟರ್ಗಳಿಗೆ ಯಾಕೆ ಶಾಸಕರು ಚಾಟಿ ಬೀಸುತ್ತಿಲ್ಲ? ಈಗ ಎಷ್ಟೋ ಆರೋಪಗಳನ್ನ ಕೇಳಿ ಬಂದರೂ ಕೂಡ ಶಾಸಕರೇ ಮೌನಕ್ಕೆ ಯಾಕೆ ಜಾರಿಕೊಂಡಿದ್ದೀರಾ? ಇವರು ಮಾಡುವ ಹಗರಣಗಳನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಬಿಟ್ಟಿದ್ದಾರೆ. ಇದನ್ನ ಇನ್ನೂ ನೀವು ನೋಡಿಲ್ವೋ ಏನೋ. ಒಂದು ಬಾರಿ ನೋಡಿದ್ರೆ ಒಂದು ಬಾರಿ ಟೆಸ್ಟ್ ಮಾಡಿ. ನೀವೇ ನಿಮ್ಮ ಮತಕ್ಷೇತ್ರದ ಜನರನ್ನ ಕಾಪಾಡ್ಕೊಳ್ಬೇಕು. ನಿಮ್ಮನ್ನ ನಾವು ದೇವರಂತ ತಿಳಿದುಕೊಂಡಿದ್ದೇವೆ, ನಮ್ಮ ನಿಷ್ಠಾವಂತ ಶಾಸಕರು ಅಂತ ತಿಳಿದುಕೊಂಡಿದ್ದೇವೆ. ಒಂದು ಬಾರಿ ನೀವು ಈ ಬಗ್ಗೆ ತನಿಖೆ ಮಾಡಲಿಲ್ಲ ಅಂದ್ರೆ ಇವರಿಗೆ ಪೊರಕೆ ಏಟು ನಮ್ಮಿಂದ ಬೀಳೋದಂತೂ ಖಚಿತ. ಬೇಗನೆ ನಿಮ್ಮ ಡಾಕ್ಟರ್ಗಳಿಗೆ ಚಾಟಿ ಬೀಸಿ, ತಾಲೂಕಿನ ಗರ್ಭಿಣಿಯರಿಗೆ ರಕ್ಷಣೆ ಕೊಡಿ, ಬಂದಂಥ ರೋಗಿಗಳಿಗೆ ಚಿಕಿತ್ಸೆ ಕೊಡಿಸಿ. ನಿಮ್ಮನ್ನು ಕೂಡ ನಾವು ದೇವರಂತ ತಿಳಿದುಕೊಂಡಿರುತ್ತೇವೆ. ಇದು ಭಾಗ 1ರ ಕರ್ಮಕಾಂಡ ಆಗಿರುತ್ತೆ. ಭಾಗ 2ರಲ್ಲಿ ಸರ್ಕಾರಿ ಆಸ್ಪತ್ರೆಯ ಮತ್ತಷ್ಟು ಕರ್ಮಕಾಂಡದ ವಿಷಯಗಳನ್ನ ಮುಂದಿನ ಸಂಚಿಕೆಯಲ್ಲಿ ನಿಮ್ಮ ಮುಂದಿಡುತ್ತೇವೆ. ಕಾದು ನೋಡಿ.